ಸದಾಶಿವ ಆಯೋಗ ರಚನೆ ಆಗೋದಕ್ಕಿಂತ ಮುಂಚೆ ಸುಮಾರು 25-30 ವರ್ಷಗಳಿಂದ ದಲಿತ ಸಮಾಜದಲ್ಲಿ ಸರ್ಕಾರಿ ಸೌಲಭ್ಯಗಳು, ಸರ್ಕಾರಿ ಸ್ಥಾನಮಾನಗಳು ಮತ್ತು ಉದ್ಯೋಗಗಳ ಬಗ್ಗೆ ಭಾಳ ವಂಚಿತರಾಗಿದೆ ಅಂಥೇಳಿ ದಲಿತರಲ್ಲಿರ್ತಕ್ಕಂತಹ ಎಡಗೈ ಸಮಾಜ, ಆದಿಜಾಂಬವ ಸಮಾಜ ಒಳ ಮೀಸಲಾತಿ ಬೇಕು ಅಂಥೇಳಿ ಕೂಗಾಡ್ತಾಯಿತ್ತು. ಇದನ್ನು ಪರಿಗಣಿಸಿ 2006ರಲ್ಲಿ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಎಸ್.ಎಂ. ಕೃಷ್ಣ ಸಾಹೇಬರು ಒಂದು ಸದಾಶಿವ ಆಯೋಗ ಅಂಥೇಳಿ ಒಂದು ರಚನೆ ಮಾಡ್ತಾರೆ. ಆ ಸದಾಶಿವ ಆಯೋಗ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಜನಸಂಖ್ಯೆಗೆ ಅನುಗುಣವಾಗಿ ಶೈಕ್ಷಣಿಕ ಕ್ಷೇತ್ರ, ರಾಜಕೀಯ ಕ್ಷೇತ್ರ ಮತ್ತು ಆರ್ಥಿಕ ಕ್ಷೇತ್ರ ಇವುಗಳಲ್ಲಿ ಸಮೀಕ್ಷೆ ನಡೆಸಿ ಒಂದು ವರದಿ ಕೊಡುತ್ತೆ. ಆ ವರದಿನಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಎಡಗೈ ಸಮಾಜ, ಆದಿಜಾಂಬವ ಸಮಾಜ ಜಾಸ್ತಿ ಇದರಿಂದ ಅವರಿಗೆ 6% ಮತ್ತು ಬಲಗೈ ಸಮಾಜ, ಛಲವಾದಿ ಸಮಾಜ, ನಮ್ಮ ಸಹೋದರರು ಅವರಿಗೆ 5% ಮತ್ತು ಈ ಇನ್ನೂ ಹಿಂದುಳಿದಂತಹ ಜಾತಿಗಳಾದಂತಹ ಕೊರಚ, ಕೊರಮ ಇವೆಲ್ಲ ಇದ್ದಾವೆ, ಅವುಗಳಿಗೆ 1% ಮತ್ತು ST ಸಮುದಾಯಕ್ಕೆ ಆ್ಯಸ್ ಯೂಶುವಲ್ ಅವ್ರದ್ದು 3% ಅಭಿವೃದ್ಧಿನ ರೆಕಮೆಂಡ್ ಮಾಡಿಕೊಡ್ತಾರೆ. ಅವ್ರು ರೆಕಮೆಂಡ್ ಮಾಡಿದ ನಂತರ 2012ರಲ್ಲಿ ಅವರು ಮಂಡಿಸಿದಾಗ ನಮ್ಮ BJP ಸರ್ಕಾರ ಇರ್ತದೆ. BJP ಸರ್ಕಾರ ಅಲ್ಲಿ ಸದಾನಂದ ಗೌಡರು ಇರ್ತಾರೆ ಮುಖ್ಯಮಂತ್ರಿಗಳಾಗಿ. ಅದನ್ನು ತೆಗೆದು ನೋಡೋದಿಲ್ಲ, ಮುಟ್ಟೋದಿಲ್ಲ, ಅವರು ಹಾಗೆ ಇರ್ತಾರೆ. ಸರಿ, ಅನಂತರ 2013-18ರಲ್ಲಿ ಯಾವುದೇ ಬೇಡಿಕೆಗಳು ಜಾಸ್ತಿ ಬರಲ್ಲ, ನೋಡ್ತಾರೆ, ಹಾಗೆ ಇತ್ತು. 2018ರ ಚುನಾವಣೆಯಲ್ಲಿ BJP ಸರ್ಕಾರ ತಮ್ಮ ಚುನಾವಣೆಯಲ್ಲಿ ಘೋಷಣೆ ಪ್ರಣಾಳಿಕೆಯಲ್ಲಿ ಹಾಕ್ತದೆ, ನಮ್ಮ ಸರ್ಕಾರ ಬಂದರೆ ನಾವು ಒಳ ಮೀಸಲಾತಿ ಕೊಡ್ತೀವಿ ಅಂತೇಳಿ 2018ರಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಯಡಿಯೂರಪ್ಪನವ್ರು ಹೇಳ್ತಾರೆ. 2018ರಿಂದ 22ರವರೆಗೂ ಟಚ್ಚೇ ಮಾಡೋದಿಲ್ಲ, ಅದನ್ನು ಎಷ್ಟೇ ಒತ್ತಾಯ ಬಂದರೂ ಕೂಡ ಅದನ್ನು ಮುಟ್ಟೋದಿಲ್ಲ. ಕೊನೆಗೆ ಇನ್ನೇನು ಚುನಾವಣೆ ಬರ್ತಾಯಿದೆ ಅನ್ನುವಾಗ ಮಾಧುಸ್ವಾಮಿಯವರಿಗೆ ಒತ್ತಡ ಬಂದು ಅವರು ಸಣ್ಣ ಸಮಿತಿ ಮಾಡಿ ಮಾಧುಸ್ವಾಮಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಇದು ಸ್ವಲ್ಪ ಗೊಂದಲ ಇದೆ, ಇದು ಕಷ್ಟ ಇದೆ ಇದು ಮಾಡಲಿಕ್ಕೆ ಅಂಥೇಳಿ ಪರ್ಸೆಂಟೇಜ್ ಪ್ರಕಾರ ಏನೂ ಹೇಳೋದಿಲ್ಲ, ಸುಮ್ಮನೆ ಅದನ್ನು ಶಿಫಾರಸು ಮಾಡಿ ಕಳಿಸ್ಬೋಣ ಪಾರ್ಲಿಮೆಂಟ್ಗೆ ಅಂತ. ಸುಮ್ಮನೆ ಶಿಫಾರಸು ಮಾಡಿ ಕಳ್ಸೋಕ್ಕಾಗೋದಿಲ್ಲ, ಅದು ಶಿಫಾರಸು ಮಾಡಲಿಲ್ಲ. ಸೊ ತೀರ್ಮಾನ ತಗೊಳ್ಳೇ ಇಲ್ಲ ಅವರು. ಮತ್ತು ಒತ್ತಡ ಜಾಸ್ತಿ ಆದಾಗ ಏನು ಮಾಡ್ತಾರೆ, ನಮ್ಮ ಎಡಗೈ ಸಮಾಜದಲ್ಲಿ ಇರ್ತಕ್ಕಂಥ ಕೇಂದ್ರ ಮಂತ್ರಿ ನಾರಾಯಣಸ್ವಾಮಿನ ಹೇಳ್ತಾರೆ ಪತ್ರಿಕಾಗೋಷ್ಠಿ ಮತ್ತು ಕೇಂದ್ರದಲ್ಲಿ, ಇದು ಭಾಳ ತೊಂದರೆ ಇದೆ, ಆರ್ಟಿಕಲ್ 341ರಲ್ಲಿ ಈಸ್ ಆ್ಯಸ್ ಇಟ್ ಈಸ್ ಕೊಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಇದನ್ನೆಲ್ಲ ಪರಿಗಣಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು 2023ರ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಸೇರಿಸ್ಕೊಂಡು ಇದು ಮಾಡೇ ಮಾಡ್ತೀನಿ ಅಂತೇಳಿ ಒಳ ಮೀಸಲಾತಿ ತರ್ತೀನಿ ಅಂತ ಹೇಳಿದರು. ಅವರು ಹೇಳಿದ ರೀತಿ ಇವತ್ತಿನ ದಿವಸ ಮೊದಲನೇ ವರ್ಷದಲ್ಲಿ ಮಾಡ್ತೀನಿ ಅಂತ ಹೇಳಿದ್ರು. ಮೊದಲನೇ 6 ತಿಂಗಳಲ್ಲೇ ಅದನ್ನು ಕ್ಯಾಬಿನೆಟ್ನಲ್ಲಿ ಇಟ್ಟು ಅದನ್ನು ಯಾವ ರೀತಿ ಮಾಡ್ಬೋದು ಅಂತ ಕೂಡ ಹೇಳಿದ್ದಾರೆ. ಅವ್ರು ಹೇಳಿದ್ದಾರೆ 341ನೇ ಆರ್ಟಿಕಲ್ನಲ್ಲಿ ಪರಿಚ್ಛೇದನ, ಅದರಲ್ಲಿ ಕೊಡಲಿಕ್ಕೆ ಅವಕಾಶ ಇದೆ, ಕೇಂದ್ರ ಸರ್ಕಾರಕ್ಕೆ ಅವಕಾಶ ಇದೆ. ನಾವು ರಾಜ್ಯ ಸರ್ಕಾರ ಇದಕ್ಕೆ ನಾವು ರೆಕಮೆಂಡ್ ಮಾಡ್ತಾಯಿದ್ದೀವಿ. ನಾವು ರಾಜ್ಯ ಸರ್ಕಾರ ರೆಕಮೆಂಡ್ ಮಾಡೋದ್ರಿಂದ ಕೇಂದ್ರ ಸರ್ಕಾರ ಇದನ್ನು ಪರಿಗಣಿಸಿ ಈ ಆರ್ಟಿಕಲ್ని ವಿಭಜಿಸಿ ಇದನ್ನು ಕೊಡ್ಬೋದು ಅಂಥೇಳಿ ಕ್ಲಿಯರಾಗಿ ಈಗ ಮೆನ್ಷನ್ ಮಾಡಿದ್ದಾರೆ. ಆದ್ದರಿಂದ ಈಗ ಇದನ್ನು ನಾವೀಗ ಕೇಂದ್ರ ಸರ್ಕಾರ ಯಾವ ರೀತಿ ಮಾಡ್ತೇವೆ ನೋಡೋಣ. ಹಾಗಾಗಿ ಈ ನುಡಿದಂತೆ ನಡೆದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವರು ಈ ಎಡಗೈ ಸಮಾಜ ಮತ್ತು ಬಲಗೈ ಸಮಾಜ ಯಾರಿಗೂ ಮೋಸ ಮಾಡಿದ ರೀತಿ ಎಲ್ರಿಗೂ ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ನಾಯಕರುಗಳನ್ನ ಒಮ್ಮತ ತಗೊಂಡು ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲದೆ ಎಲ್ಲ ಶೆಡ್ಯೂಲ್ ಕಾಸ್ಟು, ಶೆಡ್ಯೂಲ್ ಟ್ರೈಬ್ ಎಲ್ಲ ನಾಯಕರ ಒಮ್ಮತ ಪಡೆದು ಅದನ್ನು ಕ್ಯಾಬಿನೆಟ್ಲಿ ಅನುಮೋದನೆ ಆಗಿದೆ. ಆದ್ದರಿಂದ ಇಡೀ ಸಮಾಜದ ವತಿಯಿಂದ, ನಾಯಕರುಗಳ ವತಿಯಿಂದ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಂತ್ರಿಮಂಡಲದ ಎಲ್ಲ ಸದಸ್ಯರಿಗೆ ನಾವು ವಂದಿಸಿ ನಾವು ಕೃತಜ್ಞತೆಯನ್ನು ಅವರಿಗೆ ಅರ್ಪಿಸ್ತಾ ಇದ್ದೀವಿ ತಮ್ಮ ಮೂಲಕ. ಸನ್ಮಾನ್ಯ ದರ್ಶನ್ ಸರ್ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಈಗ ಕೇಂದ್ರ ಸರ್ಕಾರ ಇಲ್ಲಿವರೆಗೂ ಕೂಡ ಅನುಮೋದನೆ ಮಾಡದೆ ಈಗಾಗಲೇ ಆಂಧ್ರ ಸರ್ಕಾರವು ಕೂಡ ಈ ರೀತಿ ಬೇಡಿಕೆಯನ್ನು ಇಟ್ಟಿದ್ದರು. ಅದಕ್ಕೆ ಅನೇಕ ಚರ್ಚೆಗಳು ನಡೆದು ಅದು ಹಾಗೆ ಮುಂದೂಡಲಾಗಿತ್ತು. ಈಗ ಭಾಳ ಕ್ಲಿಯರಾಗಿ ಹೇಳಿದ್ದಾರೆ ಕಮಿಟಿಗಳಲ್ಲಿ,
ಆರ್ಟಿಕಲ್ 341 ಪ್ರಕಾರ ಇದನ್ನು ವಿಭಜಿಸಿ ಕೊಡಬಹುದು ಅಂಥೇಳಿ ಇರೋದ್ರಿಂದ ಈಗ ಅದನ್ನು ರಾಜ್ಯ ಸರ್ಕಾರ ಕೂಡ ಸೂಚಿಸ್ತಾ ಇದೆ. ಮೊದಲು ರಾಜ್ಯ ಸರ್ಕಾರ